ತಮಿಳುನಾಡಿನಲ್ಲಿ ನಟ ವಿಜಯ್ ನೇತೃತ್ವದ ಟಿವಿಕೆ ಜಯಭೇರಿ ಬಾರಿಸುವುದರೊಂದಿಗೆ ಹೊಸ ಪ್ರಾದೇಶಿಕ ಪಕ್ಷ ಹೊಸ ಚರಿತ್ರೆ ಬರೆದಿದೆ. ಡಿಎಂಕೆ, ಎಐಎಡಿಎಂಕೆ ಜೊತೆಗೆ ಈಗ ಟಿವಿಕೆ ಮೂಲಕವೂ ತಮಿಳುನಾಡಿನ ಮತದಾರರು ಪ್ರಾದೇಶಿಕ ಪಕ್ಷದ ಪರ ಒಲವು ತೋರಿಸಿದ್ದಾರೆ. ಈ ನಡುವೆ ಕರ್ನಾಟಕದಲ್ಲೇಕೆ ಪ್ರಾದೇಶಿಕ ಪಕ್ಷಗಳತ್ತ ಜನ ಒಲವು ತೋರಿಸುತ್ತಿಲ್ಲ ಎನ್ನುವ ಚರ್ಚೆ ಕೂಡ ಮುನ್ನೆಲೆಗೆ ಬಂದಿದೆ. ತಮಿಳುನಾಡಿನಲ್ಲಿ ಮಾತ್ರವಲ್ಲ, ತೆಲಂಗಾಣದಲ್ಲಿ ಬಿಆರ್ಎಸ್, ಆಂಧ್ರದಲ್ಲಿ ಟಿಡಿಪಿ ಮತ್ತು ವೈಎಸ್ಆರ್ ಕಾಂಗ್ರೆಸ್, ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ, ಹೀಗೆ ಇಲ್ಲಿ ಈ ಪ್ರಾದೇಶಿಕ ಪಕ್ಷಗಳು ಪ್ರಭಾವಶಾಲಿ ಮಾತ್ರವಲ್ಲ, ಆಯಾ ರಾಜ್ಯದ ರಾಜಕೀಯ ಹೃದಯವೇ ಆಗಿವೆ. ಆದರೆ ಕರ್ನಾಟಕದಲ್ಲಿ ಪ್ರಾದೇಶಿಕ ಪಕ್ಷ ಕಟ್ಟುವ ಅನೇಕ ಪ್ರಯತ್ನಗಳು ನಡೆದರೂ ಅಷ್ಟಾಗಿ ಯಶಸ್ಸು ಕಂಡಿಲ್ಲ. ಎಸ್ ನಿಜಲಿಂಗಪ್ಪ, ದೇವರಾಜ ಅರಸ್, ಎಸ್ ಬಂಗಾರಪ್ಪ, ರಾಮಕೃಷ್ಣ ಹೆಗಡೆ, ಯಡಿಯೂರಪ್ಪ, ಹಾಗೆ ರೈತ ನಾಯಕ ಪ್ರೊಫೆಸರ್ ಎಂಡಿ ನಂಜುಂಡಸ್ವಾಮಿ ಮಾತ್ರವಲ್ಲ, ಇಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಒಂದು ಹಂತದಲ್ಲಿ ಪ್ರಾದೇಶಿಕ ಪಕ್ಷ ಆರಂಭಿಸಿದ್ರು. ನಂತರ ಉದ್ಯಮಿ ವಿಜಯ್ ಸಂಕೇಶ್ವರ್ ಅವರು ಪಕ್ಷ ಕಟ್ಟಿದ್ರು. ಮತದಾರರು ಈ ಪಕ್ಷಗಳತ್ತ ಒಲವು ತೋರಲಿಲ್ಲ. ಸದ್ಯ ನಟ ಉಪೇಂದ್ರ ಅವರ ಪ್ರಜಾಕೀಯ ಪಕ್ಷ, ರವಿಕೃಷ್ಣ ರೆಡ್ಡಿ ಅವರ ಕೆಆರ್ಎಸ್ ಪ್ರಾದೇಶಿಕ ಪಕ್ಷಗಳಾಗಿ ಕೆಲಸ ಮಾಡ್ತಾ ಇವೆ. ಜಾತ್ಯತೀತ ಜನತಾದಳ ಅಂದ್ರೆ ಜೆಡಿಎಸ್ ರಾಜ್ಯದ ಪ್ರಮುಖ ಪ್ರಾದೇಶಿಕ ಪಕ್ಷ ಎನಿಸಿದ್ರು, ಆಗಾಗ ಕಾಂಗ್ರೆಸ್ ಮತ್ತು ಬಿಜೆಪಿ ಜೊತೆಗೆ ಹೊಂದಾಣಿಕೆ ಮಾಡಿಕೊಳ್ಳುವುದರಿಂದ ಜನರಿಗೆ ಇದು ಪ್ರಾದೇಶಿಕ ಪಕ್ಷ ಅಂತ ಅನಿಸ್ತಾನೆ ಇಲ್ಲ ಎಂಬ ಮಾತುಗಳು ಇವೆ. ಹಾಗಾದ್ರೆ ದಕ್ಷಿಣದ ಬೇರೆ ರಾಜ್ಯಗಳಲ್ಲಿ ಪ್ರಾದೇಶಿಕ ಪಕ್ಷಗಳಿಗೇಕೆ ಅಷ್ಟೊಂದು ಮಹತ್ವ ಸಿಗ್ತಾ ಇದೆ, ಆದ್ರೆ ಕರ್ನಾಟಕದಲ್ಲಿ ಯಾಕೆ ಸಿಗ್ತಾ ಇಲ್ಲ ಅನ್ನೋದನ್ನ ನೋಡೋದಾದ್ರೆ, ಮೊದಲನೇ ಕಾರಣ ಪ್ರಾದೇಶಿಕ ಭಾವನೆ. ತಮಿಳುನಾಡು, ತೆಲಂಗಾಣದಲ್ಲಿ ನಮ್ಮ ರಾಜ್ಯ ನಮ್ಮ ಹಕ್ಕು ಅನ್ನೋ ಭಾವನೆ ತುಂಬಾ ಬಲವಾಗಿದೆ. ಆ ಭಾವನೆಯ ಮೇಲೆ ಪಕ್ಷಗಳು ಬೆಳೆಯುತ್ತವೆ. ಕನ್ನಡಿಗರಲ್ಲಿಯೂ ಭಾಷಾಭಿಮಾನ ಇದ್ರೂ ಇದಕ್ಕೆ ಧ್ವನಿಯಾಗಬಲ್ಲ ಪ್ರಾದೇಶಿಕ ಪಕ್ಷ ಇಲ್ಲಿ ಕಾಣಿಸ್ತಾ ಇಲ್ಲ. ಎರಡನೇ ಕಾರಣ ರಾಷ್ಟ್ರೀಯ ಪಕ್ಷಗಳ ಪ್ರಾಬಲ್ಯ. ಕರ್ನಾಟಕದಲ್ಲಿ ಯಾವಾಗಲೂ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ನೇರ ಪೈಪೋಟಿ ನಡೆಯುತ್ತೆ. ಮತಗಳು ಈ ಎರಡೂ ಪಕ್ಷಗಳಲ್ಲೇ ಹಂಚಿ ಹೋಗುತ್ತವೆ. ಮೂರನೆಯದು ನಾಯಕತ್ವ ಮತ್ತು ವೋಟ್ ಬ್ಯಾಂಕ್. ಒಂದು ಪ್ರಾದೇಶಿಕ ಪಕ್ಷ ಯಶಸ್ವಿಯಾಗಬೇಕಾದ್ರೆ ಬಲವಾದ ಮಾಸ್ ಲೀಡರ್ ಬೇಕು, ಜೊತೆಗೆ ಸ್ಟ್ರಾಂಗ್ ವೋಟ್ ಬ್ಯಾಂಕ್ ಕೂಡ ಬೇಕು. ಆದರೆ ಕರ್ನಾಟಕದಲ್ಲಿ ಹೊಸ ಪಕ್ಷ ಪ್ರಾರಂಭಿಸಿದ ಬಹುತೇಕ ನಾಯಕರಿಗೆ ತಮ್ಮದೇ ಸಮುದಾಯದ ಸಂಪೂರ್ಣ ಬೆಂಬಲ ಹೆಚ್ಚಾಗಿ ಸಿಗ್ತಿಲ್ಲ. ನಾಲ್ಕನೆಯದು ತಮಿಳುನಾಡಿನಲ್ಲಿ ಸಿನಿಮಾ ತಾರೆಯರ ಮೇಲೆ ಒಲವು ಜಾಸ್ತಿ. ಅವರನ್ನ ದೇವರಂತೆ ಆರಾಧಿಸುವವರು ಅಲ್ಲಿದ್ದಾರೆ. ಸಿನಿಮಾ ನಾಯಕ ಅಥವಾ ನಾಯಕಿ ರಾಜಕೀಯದಲ್ಲಿಯೂ ನಾಯಕರಾಗಬಲ್ಲರು ಎಂಬ ಮನೋಭಾವದಿಂದ ಅಲ್ಲಿ ಸಿನಿಮಾ ತಾರೆಯರಿಗೆ ಮತವನ್ನು ನೀಡ್ತಾರೆ. ಈ ವಿಷಯದಲ್ಲಿ ಕರ್ನಾಟಕದಲ್ಲಿನ ಮತದಾರರು ಭಿನ್ನ. ಸಿನಿಮಾವನ್ನು, ರಾಜಕೀಯವನ್ನು ಪ್ರತ್ಯೇಕವಾಗಿ ನೋಡ್ತಾರೆ. ಹಾಗಾಗಿ ಚುನಾವಣೆಯಲ್ಲಿ ಸಿನಿಮಾ ತಾರೆಯರಿಗೆ ಜನ ಹೆಚ್ಚು ಮಣೆ ಹಾಕದೇ ಇರೋದ್ರಿಂದ ಇಲ್ಲಿ ಪ್ರಾದೇಶಿಕ ಪಕ್ಷ ಸ್ಥಾಪಿಸಲು ದೊಡ್ಡ ದೊಡ್ಡ ನಾಯಕರು ಮುಂದಡಿ ಇಡೋದಿಲ್ಲ. ಐದನೆಯದು ನಂಬಿಕೆಯ ಸಮಸ್ಯೆ. ಇಲ್ಲಿ ರೀಜನಲ್ ಪಾರ್ಟಿ ಕಟ್ಟೋದಕ್ಕೆ ಎದುರಾಗುವ ಮತ್ತೊಂದು ಸವಾಲು ನಂಬಿಕೆಯ ಸಮಸ್ಯೆ. ಬಹುತೇಕ ಪಕ್ಷಗಳಿಗೆ ಸ್ಪಷ್ಟವಾದ ಸಿದ್ಧಾಂತ ಇಲ್ಲ, ಸಂಘಟನೆಯು ದುರ್ಬಲವಾಗಿರೋದ್ರಿಂದ ಜನರಿಗೆ ದೀರ್ಘಕಾಲದ ನಂಬಿಕೆ ಬರೋದಿಲ್ಲ. ಪಕ್ಷಗಳು ಬೇಗ ಕುಸಿದು ಹೋಗುತ್ತವೆ. ಇದಕ್ಕೆ ಉದಾಹರಣೆ, ಇತರ ರಾಜ್ಯಗಳಲ್ಲಿ ಯಶಸ್ವಿಯಾಗಿರುವ ಆಮ್ ಆದ್ಮಿ ಪಾರ್ಟಿಯು ಕೂಡ ಕರ್ನಾಟಕದಲ್ಲಿ ನೆಲೆ ಕಟ್ಟಿಕೊಳ್ಳಲು ಕಷ್ಟಪಡ್ತಿದೆ. ಹಾಗಾದ್ರೆ ಕರ್ನಾಟಕದಲ್ಲಿ ಪ್ರಾದೇಶಿಕ ಪಕ್ಷಕ್ಕೆ ಭವಿಷ್ಯ ಇಲ್ವಾ? ಖಂಡಿತ ಇದೆ. ಆದರೆ ಜನರ ಭಾವನೆ ಅರ್ಥ ಮಾಡ್ಕೊಳ್ಬೇಕು, ನಾಡು ನುಡಿ ವಿಷಯದಲ್ಲಿ ನೈಜ ಕಾಳಜಿ ತೋರಬೇಕು ಮತ್ತು ಬಲವಾದ ಸಂಘಟನೆ ನಿರ್ಮಿಸಬೇಕು. ಅಷ್ಟಾದ್ರೆ ಇಲ್ಲಿ ಪ್ರಾದೇಶಿಕ ಪಕ್ಷಕ್ಕೂ ಯಶಸ್ಸಿನ ದಾರಿ ತೆರೆದುಕೊಳ್ಳಬಹುದೇನೋ. ಇದು ಈ ಹೊತ್ತಿನ ವಿಶೇಷ. ಇಂತಹ ವಿಶಿಷ್ಟ ವಿಡಿಯೋಗಳಿಗಾಗಿ ಪ್ರಜಾವಾಣಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.